ಇಷ್ಟು ಸೆಟ್ಗಳಲ್ಲಿ ನಿಮಗೆ ತುಂಬ ಕಷ್ಟ ಅಂತ ಅನಿಸಿದ್ದು ಯಾವ ಸೆಟ್ಟು? ಜೊತೆಗೆ ಎಸ್ಸರು ಯಾವ ಸೆಟ್ ನೋಡಿ ತುಂಬ ಮೆಸ್ಮರೈಸ್ ಆದರು ಅಂತ ಇಷ್ಟಪಟ್ಟು? ಅಲ್ಲಿ ಅಷ್ಟೂ ಸೆಟ್ಗಳು ಕಷ್ಟನೇ ಎಲ್ಲ. ಯಾವುದು ಒಂದು ಸೆಟ್ ಅಂತಲ್ಲ, ಯಾಕಂದರೆ ಎಲ್ಲ ಚಾಲೆಂಜಿಂಗ್ ಸೆಟ್. ಆಮೇಲೆ ಟೋಟಲ್ ಮದರ್ ಸೆಟ್ ಅಂತ ನಾವೇನು ಕರಿತಾ ಇದ್ವಿ ಅದ್ರದ್ದು ಅಂದರೆ ಅದರದ್ದು ಭಾವಗಳೇ ಅದು ಅಲ್ಲಲ್ಲೇ ಇದ್ದಿದ್ದು. ಅದರಲ್ಲಿ ಎಲ್ಲ ನೋಡಿ ಫಸ್ಟ್ ನಮಗೆ ಯಶ್ ಸರ್ ಕಡೆಯಿಂದ ಒಂದು ಪ್ರಶಂಸೆ ಸಿಕ್ಕಿದ್ದು ಖುಷಿಯಾಗಿದ್ದು ಆ ಮದರ್ ಸೆಟ್ಟಿಂದನೇ. ಆ ಮೇಯ್ನ್ ಸೆಟ್ ಎಲ್ಲ ರೌಂಡ್ ಹೊಡೆದು ಎಲ್ಲ ಒಂದು ಸಲ ನೋಡ್ಕೊಂಡು ಬಂದಾದಮೇಲೆ ಆಫೀಸಲ್ಲಿ ಕೂತ್ಕೊಂಡು ನಾನು ಆಗಲೇ ಹೇಳಿದೆ ನಿಮಗೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಇನ್ನೂ ಮಾಡೋಣ, ಇನ್ನೂ ಏನು ಇದೆ ಸೆಟ್ಸ್ಗಳು ಏನೇನಿದೆ ಎಲ್ಲ ಡೀಟೇಲ್ಸ್ ಮಾಡೋಣ ಅಂತ. ಆ ಮದರ್ ಸೆಟ್ ನೋಡಿದಾಗಲೇ ಅದೇ ನಮ್ಗೆ ಆ್ಯಕ್ಚುಲಿ, ಯಾಕಂದರೆ ಇವರು ಆಸ್ ಪರ್ ಸೀನ್ ಥರ ಅದು ಕ್ರಾಸ್ ರೋಡ್ಗಳಿದೆ, ಸರ್ಕಲ್ ಇದೆ, ಅದು ಎಲ್ಲನೂ ಕನೆಕ್ಟಿವಿಟಿ ಬೇಕು ಇವ್ರು. ಯಾಕಂದರೆ ಸೀನಲ್ಲಿ ಅದು ಆ ಟ್ರಾವೆಲಿಂಗ್ ಶಾರ್ಟ್ಸ್ಗಳಿದೆ, ಅದಕ್ಕೆಲ್ಲ ಕನೆಕ್ಟ್. ಅದು ಒಂದು ಮಿಸ್ ಹೊಡೆದ್ರೂ ನಮಗೆ ಮೆಜರ್ಮೆಂಟ್ ಹೊಡೆಯುತ್ತೆ. ಅದು ಏನಿದು ನಾಟ್ ಫಾರ್ ಈ ಒಂದು ನೀವು 100/180 ಹಾಕೋ ಸೆಟ್ಸ್ ಅಲ್ಲ ಇದು. 25 ಎಕರೆನಲ್ಲಿ ಇವರು ಒಂದು ಕಾರಲ್ಲಿ ಒಂದು ರೌಂಡ್ ಹೊಡೆದ್ರು ಅದು ಕರೆಕ್ಟ್ ಅವ್ರು ಬರೋ ಸೀನ್ಗೆ ಅದು ಮಾರ್ಕಿಂಗಲ್ಲಿ ಇರಬೇಕು. ಇವರು ಬರೀ ನಮಗೆ ಒಂದು ಪ್ರಿಂಟ್ ಕೊಟ್ಟಿದ್ದರು, ಪ್ರಿಂಟ್ನಲ್ಲಿ ಒಂದು ಸ್ಕೇಲ್ ವೈಸ್ ಮೆಷರ್ ಕೊಟ್ಟಿದ್ದರು. ಅದನ್ನು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಆನ್ ದ ಫ್ಲೋರು ನಾವು ಅದನ್ನ ಮಾರ್ಕಿಂಗೇ ಮೋರ್ ದ್ಯಾನ್ 1 ವೀಕ್ ಹಾಕಿದ್ದೀವಿ ನಾವು. 1 ವೀಕ್ ಅಂದರೆ 8 to 10 ಡೇಸ್ವರೆಗೂ. ಅದಕ್ಕೆ ನಮ್ಮದು ಮೆಥಡ್ಸ್ ಬೇರೆ ಇದೆ. ಅದಕ್ಕೆ ಮಾರ್ಕಿಂಗ್ಗಳು ಹಾಕಿ ಚಾನಲ್ ಆ್ಯಂಗಲ್ಗಳು ಹೊಡೆದ್ಬಿಟ್ಟು ಅದಕ್ಕೆ ದಾರಗಳು ಕಟ್ಟಿ ತಿರ್ಗಿ ಅದಕ್ಕೆ ಫುಟ್ಪಾತ್ ಇದನ್ನೆಲ್ಲ ತೋರಿಸಿ, ಆ ಮಾರ್ಕಿಂಗ್ ಆದಮೇಲೆ DOPಗೆ ಮತ್ತು ಡೈರೆಕ್ಟ್ರಿಗೆಲ್ಲ ಒಂದು ಸಲ ಮೆಷರ್ಮೆಂಟ್ ತೋರಿಸಿ, ಆಮೇಲೆ ಅವರು ಅದರಲ್ಲಿ ಒಂದು ಟೆಕ್ನಿಕಲ್ ಪ್ಲೇ ಮಾಡಿ ಅದನ್ನೆಲ್ಲ ಆದಮೇಲೆ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು. ಈ ಥರ ತುಂಬಾ ಸರ್ಕಸ್ಗಳಾಗಿದೆ ಅದರಲ್ಲಿ. ಸರ್, ಇದು ಈಗ ನೀವು ಕ್ರೇಜಿ ಸ್ಟಾರ್ಗೆ ಸೆಟ್ ಆಗಿರೋ ಅಂಥ ನೀವು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಸೊ ಅವ್ರದ್ದು ಅಷ್ಟೇ ಕ್ರೇಜಿ ಆಗಿರುತ್ತೆ, ಇದು ಕೂಡ ಅಷ್ಟೇ ಕ್ರೇಜಿ ಆಗಿದೆ. ಇದೆರಡನ್ನೂ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಿ ನೋಡ್ತೀರಾ ನೀವು? ಅಲ್ಲಿ ಹೆಂಗೆ ಅಂದರೆ ಒಬ್ಬ ಕಲಾವಿದ ಆದಾಗ ಏನಂದರೆ, ಕಲಾವಿದರು ಅವ್ರವ್ರ ಶೇಡ್ಗಳನ್ನ ಯಾವ ಥರ ಚೇಂಜ್ ಮಾಡಿಕೊಂಡು ಗೆಟಪ್ಸ್ನ ಚೇಂಜ್ ಮಾಡಿ ಮೇಕಪ್ ಚೇಂಜ್ ಆದಾಗ ಅವ್ರು ಹೆಂಗೆ ಅವರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ನಮ್ಮ ಟೆಕ್ನಿಷಿಯನ್ಗಳದ್ದು ಅದೇ ಕಥೆನೇ. ನಿಮ್ಗೆ ಯಾಕಂದರೆ ಒಂದು ಪಕ್ಕಾ ವಿಲೇಜ್ ಕಲ್ಚರಲ್ಲಿ ಒಂದು ಸೆಟ್ ಬೇಕು ಅಂದಾಗ ನಾವು ಅದರಲ್ಲಿ ತೊಡಗಿಸ್ಕೊಂಬಿಡ್ತೀವಿ. ಒಂದು ಪಕ್ಕಾ ಫಾರಿನ್ ಸ್ಟೈಲಲ್ಲಿ ಬೇಕು ಅಂದಾಗ ನಾವು ಅದರಲ್ಲಿ ತೊಡಗಿಸ್ಕೊಂಬಿಡ್ತೀವಿ. ಬಟ್ ಟೋಟಲಿ ಬೇಸೆಲ್ಲ ಒಂದೇ ಸ್ಟ್ರಕ್ಚರು. ಆ ಸ್ಟ್ರಕ್ಚರ್ನ ನಾವು ಕೊಡೋ ಡೀಟೇಲಿಂಗ್ ಬೇರೆ. ಆ ಡೀಟೇಲಿಂಗ್ ಬೇರೆ ಅಂದರೆ, ಈಗ ಒಂದು ರೊಮ್ಯಾಂಟಿಕ್ ಮೂಡ್ಗೆ ಬೇಕಾಗಿರೋಂಥ ಸೆಟ್ ಬೇರೆ ಇರುತ್ತೆ, ಒಂದು ಫೈಟ್ ಎಪಿಸೋಡ್ಗೆ ಒಂದು ರಾ ಫೀಲ್ ಬೇಕಾಗಿರೋದೇ ಒಂಥರ ಇರ್ತದೆ. ನಾನು ಇವತ್ತರೆಗೂ ಹಾಕಿರೋ ಸೆಟ್ಸ್ಗಳಲ್ಲಿ ಎಲ್ಲ ಥರ ಸೆಟ್ಸ್ಗಳಿದೆ. ಯಾಕಂದರೆ ಯಾವುದೇ ಒಂದು ಟೆಕ್ನಿಷಿಯನ್ ಆಗಲಿ ಯಾರೇ ಒಬ್ಬರಾಗಲಿ ಒಂದಕ್ಕೆ ಸೀಮಿತ ಅಂತೇಳಿದ್ರೆ ಅದು ಜಾಸ್ತಿ ದಿನ ಉಳ್ಕೊಳ್ಳಲ್ಲ. ನಾವು ಯಾಕಂದರೆ ಅಪ್ಗ್ರೇಡ್ ಆಗ್ತಾ ನಮಗೇನಂದರೆ ನಮ್ಮ ಇದಕ್ಕೆ ಕತೆಗೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಹೋಗೋದೇ ನಿಜವಾದ ಟೆಕ್ನಿಷಿಯನ್ ಅಂತ ಅನಿಸುತ್ತೆ. 25 ಎಕರೆಯಲ್ಲಿ ನೀವು ರವಿಚಂದ್ರನ್ ಅವ್ರಿಗೊಂದು ಸೆಟ್ ಹಾಕಿದ್ರೆ ಏನೆಲ್ಲ ಇರ್ತಾ ಇತ್ತು ಅದರಲ್ಲಿ ಅಂತ? ಅದು ರವಿ ಸರ್ ಥಾಟ್ಸ್ ಏನಿರುತ್ತೆ ಆ ಥರ ಇರುತ್ತೆ. ನಾವಲ್ಲ, ಯಾಕಂದರೆ ಥಾಟ್ಸ್ ಇರುತ್ತೆ, ಅವ್ರ ಥಾಟ್ಸಲ್ಲಿ ಏನಿರುತ್ತೆ, ಅವ್ರ ಇಮ್ಯಾಜಿನರೀಸೇ ಬೇರೆ, ಅವ್ರದ್ದು ಆ ಥರ ಇರ್ತದೆ. ಈಗ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಇದು ಯಾಕಂದರೆ ಇದು ಹಾಲಿವುಡ್ ಸ್ಟೈಲ್ಸು, ಅವ್ರು ನಮ್ಮ ನೇಟಿವಿಟಿಗೆ ಮಾಡ್ತಾಯಿದ್ರು, ಆ ಥರ ಇರ್ತದೆ. ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಸರ್, ಇನ್ನು ಯಶ್ ಅವ್ರ ಬಗ್ಗೆ ಹೇಳೋದಾದರೆ, ನಯನತಾರ ಅವರು ಹೇಳಿದ್ರು ಟ್ರೈಲರ್ ರಿಲೀಸಲ್ಲಿ, ನಾನು ಯಾಕೆ ನಾನು ಇಲ್ಲಿವರೆಗೂ ಯಾವ ಸ್ಟಾರ್ ಹೀರೋನು ನೋಡಿಲ್ಲ, ಯಾವ ಸೂಪರ್ ಸ್ಟಾರ್ಗಳ ಜೊತೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ, ಆದರೆ ಈ ಥರ ಹಾರ್ಡ್ ವರ್ಕ್ ಮಾಡೋರನ್ನ ನಾನು ಯಾವತ್ತೂ ನೋಡಿಲ್ಲ. ಯಶ್ ನಿಜಕ್ಕೂ ಗ್ರೇಟು. ಯಾಕಂದರೆ ಅವರು ಜಸ್ಟ್ ಹೀರೋ ಆಗಿ ಬಂದು ಆ್ಯಕ್ಟ್ ಮಾಡಿ ಹೋಗ್ತಾ ಇರಲಿಲ್ಲ, ಎಲ್ಲ ವಿಭಾಗದಲ್ಲೂ ತೊಡಗಿಸ್ಕೊಳ್ತಾ ಇದ್ರು ಅವ್ರನ್ನ. ಅವರು ಎಲ್ಲ ವಿಭಾಗದಲ್ಲೂ ಏನೆಲ್ಲ ಕೆಲಸಗಳಾಗ್ತಿದೆ ಅಂದರೆ ಇಂಚು ಚೆಕ್ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು. ಸೊ ನೀವು ಅದನ್ನು ವಿಟ್ನೆಸ್ ಮಾಡಿರ್ತೀರಾ ಅಂತ ಅನಿಸುತ್ತೆ. ಸೊ ಈಗ ಬೇರೆಯವ್ರು ಹೊಗಳೋದು ಓಕೆ, ಬರ್ತಾರೆ ಹೊಗಳ್ತಾರೆ ಹೋಗ್ತಾರೆ, ಆದರೆ ಯಶ್ ಅವ್ರನ್ನ ಹೊಗಳಿರೋದು ಲೇಡಿ ಸೂಪರ್ ಸ್ಟಾರು. ಅವ್ರು ಯಾವ ಪ್ರಮೋಷನ್ಗೂ ಹೋಗಲ್ಲ, ಮತ್ತು ಇಲ್ಲದೆ ಇರೋದೆಲ್ಲ ಮಾತಾಡೋದೇ ಇಲ್ಲ, ಅಷ್ಟು ಸೀನೇ ಇಲ್ಲವೇ ಇಲ್ಲ ಅವ್ರ ಹತ್ರ, ನಯನತಾರ ಅವ್ರ ಹತ್ರ. ಸೊ ಅಂಥವ್ರು ಬಂದು ಯಶ್ ಸರ್ನ ಹೊಗಳ್ತಾರೆ ಅಂತಂದರೆ ಇನ್ಯಾವ ಮಟ್ಟಿಗೆ ಯಶ್ ಸರ್ ಹಾರ್ಡ್ ವರ್ಕ್ ಇರಬೇಡ, ಯಶ್ ಸರ್ ಗೋಲ್ ಇರಬೇಡ, ಅದನ್ನೆಲ್ಲ ನೋಡಿನೇ ಅಂತ ಅನಿಸುತ್ತೆ ಅವ್ರು ಬಂದು ಅಷ್ಟು ಚೆನ್ನಾಗಿ ಯಶ್ ಸರ್ದ ಬಗ್ಗೆ ಮಾತನಾಡಿದ್ರು. ನಮಗೆ ಆ್ಯಸ್ ಎ ಕನ್ನಡಿಗರಾಗಿ ನಿಜವಾಗ್ಲೂ ತುಂಬ ಹೆಮ್ಮೆ ಅಂತ ಅನ್ನಿಸ್ತು ಸರ್ ಆ ಮೂಮೆಂಟು. ಸೊ ನೀವು ಅದನ್ನು ವಿಟ್ನೆಸ್ ಮಾಡಿರ್ತೀರ, ನಿಮ್ಗೆ ಹೇಗೆ ಅನ್ನಿಸ್ತು ಆ್ಯಕ್ಚುಲಿ? ಇಲ್ಲ, ಯಶ್ ಸರು ವೆರಿ ಬಿಗಿನಿಂಗ್ ಡೇಸಿಂದ ಹತ್ರ ನಾನು ನೋಡ್ತಾ ಇರೋದ್ರಿಂದ, ಬಟ್ ಅವತ್ತು ಅವ್ರು ಏನು ಅಣ್ತಮ್ಮ ಅನ್ನೋ ಸ್ಟೈಲಲ್ಲಿದ್ದಾರೆ, ಇವತ್ತು ಅದೇ ಅಣ್ತಮ್ಮ ಸ್ಟೈಲಲ್ಲೇ ಇದ್ದಾರೆ. ರಿಯಲಿ ಡೌನ್ ಟು ಅರ್ತ್. ಯಾಕಂದರೆ
ನನ್ನ ಪರಿಚಯ ಆಗಿದ್ದ ದಿನಗಳಿಂದ ಸುಮಾರು ವರ್ಷಾನುಗಟ್ಲೆಗಳಾಗೋಯ್ತು. ಅವರ ಬಿಫೋರ್ ಮ್ಯಾರೇಜ್ ಅವಾಗಿಂದನೂ ನಾನು ಅವರ ಜೊತೆ ಟ್ರಾವೆಲ್ ಆಗಿದ್ದೀನಿ. ಆಮೇಲೆ ಎಷ್ಟೋ ಇದೇ ಥರನೇ ಪ್ರಿವಿಯಸ್ ಸಿನಿಮಾಗಳು ಅವರೇ ನನಗೆ ರೆಫರ್ ಮಾಡಿರೋದು. ಇಲ್ಲ ಮೋಹನ್ ಬಿಗೇರ್ ಅವ್ರ ಕೈಲಾಗೋಣ ಅಂತ. ಸೆಟ್ಸ್ ನಾನು ಮಾಡಿದ್ದೀನಿ. ಅವ್ರದ್ದು ರಾಮಾಚಾರಿ ಮಾಡಿದ್ದೀನಿ, ಸಂತೋಷ್ ರೈಟ್ ಫಾರ್ವರ್ಡ್ ಮಾಡಿದ್ದೀನಿ, ಗಜಕೇಸರಿ ಮಾಡಿದ್ದೀನಿ, ಕಿರಾತಕ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಆ, ರಾಖಿಗೆ ಆ ಟೈಮಲ್ಲಿ ನಾನು ಸೆಟ್ ಡಿಸೈನು ಸೆಟ್ ಇದನ್ನು ಮಾಡಿಕೊಟ್ಟಿದ್ದೆ ಡಿ ಒ ಪಿಗೆ ಸ್ಟಾರ್ಟಿಂಗ್. ಅದನ್ನು ಆಮೇಲೆ ನಾನು ಕಾರಣಾಂತರದಿಂದ ಮೀಟ್ ಮಾಡೋಕ್ಕಾಗಲಿಲ್ಲ. ಈ ಥರ ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆ ಟ್ರಾವೆಲ್ ಆಗಿದ್ದೀನಿ. ಆಮೇಲೆ ಗೂಗ್ಲಿಯಿಂದ ಅವರಿಗೆ ಫಸ್ಟು ಸಾಂಗ್ ಸೆಟ್ನ ನಾವು ಕೊಟ್ಟಿದ್ದು ಗೂಗ್ಲಿನಲ್ಲಿ. ಆವಾಗಿಂದನೂ ಅವತ್ತಿನ ಯಶ್ ಏನಿದ್ದಾರೆ ಇವತ್ತು ಅದೇ ಯಶ್ನೇ ನಾನು ನೋಡ್ತಾ ಇರೋದು. ಆಮೇಲೆ ಇವತ್ತು ಅಷ್ಟೇ, ಮೊನ್ನೆ ಟೀಸರ್ ಇದನ್ನು ಶೂಟ್ ನಡೆದಾಗಲೂ ಟ್ರೈಲರ್ ಲಾಂಚ್ ನಡೆದಾಗ್ಲೂ ಅವತ್ತು ಅಷ್ಟೇ ಮುಂಚೆ ನೋಡಿ ನನ್ನ ಹೆಂಗೆ ಕರೆದು ಇದು ಮಾಡಿ ಮಾತಾಡಿದ್ರು. ಅಷ್ಟು ಕ್ರೌಡಲ್ಲಿ ಮೊನ್ನೆ ಅದೊಂದು ವೈರಲ್ ಆಗಿತ್ತು, ನೀವು ನೋಡಿರ್ತೀರ ಅನಿಸುತ್ತೆ. ಕರೆದು ಒಂದು ಹಗ್ ಮಾಡಿ ಇದು ಮಾಡಿ ಕಳಿಸು. ನಾನು ಹೇಳಿ ಎಕ್ಸ್ಟ್ರಾರ್ಡ್ನರಿ ಸರ್ ಟ್ರೈಲರ್, ಥ್ಯಾಂಕ್ಸ್ ಮೋಹನ್, ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ಹೇಳೋದು. ನಮ್ಮವರು ಅನ್ನೋದನ್ನು ಒಂದಿದೆ. ಅವ್ರು ಇವತ್ತು ಹಾಲಿವುಡ್ ಎತ್ತರಕ್ಕೆ ಬೆಳೆದಿರ್ಬೋದು, ಅವ್ರು ಇವತ್ತು ಹಾಲಿವುಡ್ ಹೀರೋ ಅಂತ ಅನ್ಸ್ಕೊಂಡಿರ್ಬೋದು, ಆದರೂ ನಮ್ಮ ತನ ಅನ್ನೋದನ್ನು ನಮ್ಮ ಇದನ್ನು ಅವರು ಮರೆಯಲ್ಲ. ನೀವು ಫಾರ್ ಎಕ್ಸಾಂಪಲ್ ನೀವು ಅವ್ರು ಮಾತಾಡಿದ್ದ ಶೈಲಿನೇ ನೀವು ನೋಡಿದ್ರಿ. ಅವ್ರು ಏನೇ ಆದರೂ ಅವರು ಹುಟ್ಟಿದ್ದು ಊರನ್ನೂ ನೆನೆಸಿದ್ರು, ಬೆಳೆದಿದ್ದರಿಂದ ಫಸ್ಟ್ ಕನ್ನಡ ಜನತೆಗೆ ಒಂದು ಥ್ಯಾಂಕ್ಸ್ ಹೇಳಿದ್ರು. ಬಟ್ ಅವರು ಓನ್ಲಿ ನಾಟ್ ಸ್ಪೀಚ್, ನಾನು ಹೇಳ್ತಾರೆ ಸ್ಪೀಚಲ್ಲಿ ಅಷ್ಟೇ ಅಲ್ಲ, ನಾನು ಹೇಳ್ತಾರೆ ಅವರು ಹಾರ್ಟ್ಲಿ ಅವರು ಹಾಗೆ ಇರೋದು. ನಮಗೆ ಅಷ್ಟು ದೊಡ್ಡ ವ್ಯಕ್ತಿ ಹಿಂಗೆ ಬೆಳೆದವರು ಈಗ ಅವ್ರದ್ದು ಆ್ಯಟಿಟ್ಯೂಡ್ಸ್ ಏನೋ ಚೇಂಜ್ ಆಗಿದೆ ಅಂತಂದರೆ ಸುತರಾಮಿಲ್ಲ. ಅವರು ಅವತ್ತು ಹೆಂಗಿದ್ದಾರೆ ಇವತ್ತು ಹಂಗಿದ್ದಾರೆ, ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ. ಅದು ಸೊ ಅಂದರೆ ನೀವು ಪಡ್ವಾರಳ್ಳಿ ಇದ್ದಾಗ ಅವ್ರು ನೋಡಿಲ್ಲ ಬಿಡಿ, ಈಗ ಬೆಂಗಳೂರಿಗೆ ಬಂದಮೇಲೆ ಅವ್ರು ನೋಡಿದ್ದೀರಾ. ಈಗ ಎಲ್ಲ ಪಡ್ವಾರಳ್ಳಿ ಟು ಹಾಲಿವುಡ್ ಅಂತ ಮಾಡ್ತಿದ್ದಾರೆ ಅವ್ರಿಗೆ. ಸೊ ಎಷ್ಟು ಅವರು ಸ್ಟೋರಿಗಳ ಬಗ್ಗೆ ಮಾಡೋದಾದರೆ, ಸೊ ನೀವು ಬೆಂಗಳೂರು ಟು ಹಾಲಿವುಡ್ ಅವರು ಜರ್ನಿ ಇದ್ದರೂ ಕೂಡ ಯಾವುದೇ ರೀತಿ ಚೇಂಜ್ ಆಗಿಲ್ಲ ಅಂತ ನೀವು ಹೇಳ್ತೀರಿ. ಯಾಕಂದರೆ ಕೆಲವರು ಹೇಳ್ತಾರೆ ಈಗ ಅವ್ರನ್ನ ರೀಚ್ ಆಗೋಕ್ಕಾಗಲ್ಲ ಬಿಡಪ್ಪ, ನಾವೆಲ್ಲ ಲೈಕ್ ಅವ್ರನ್ನ ಹತ್ರಕ್ಕೂ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾವು ಆ್ಯಸ್ ಎ ಅವ್ರನ್ನ ನೋಡ್ತಿರೋರು ಇವತ್ತಿಗೂ ನಾವು ಅವಾಗ ನೋಡಿದಾಗ ಹೇಗೆ ಅವ್ರು ನಮ್ಮನ್ನು ಟ್ರೀಟ್ ಮಾಡ್ತಿದ್ರು ಇವತ್ತಿಗೂ ಕೂಡ ಅದೇ ರೀತಿ ಮಾತನಾಡ್ತಾರೆ. ನಮ್ಗೆ ಯಾವುದೇ ರೀತಿ ಚೇಂಜಸ್ ಅನ್ನಿಸ್ತಿಲ್ಲ. ಸೊ ನೀವು ಅದನ್ನು ನೋಡಿರ್ತೀರಾ ಅಂತ? ಶೋರ್ ಇವತ್ತವರೆಗೂ ನಾನು ಓನ್ಲಿ ನನ್ನ ಬಗ್ಗೆನೇ ಹೇಳ್ತಿಲ್ಲ. ನಮ್ಮ ಜೊತೆ ಸಮಕಾಲೀನರು ಬೆಳೆದಂಥ ಯಾವುದೇ ಟೆಕ್ನಿಷಿಯನ್ ನೋಡಿದ್ರು ಹೆಸರಿಡ್ದು ಕರೆಸಿ ಮಾತಾಡಿ, ಆಮೇಲೆ ಒಂದು 10 ನಿಮಿಷ ಮಾತಾಡಿ ಹೇಗಿದ್ರೆ ಏನೋ ಅಂತೆಲ್ಲ ಹೇಳಿ ಮಾತಾಡ್ತಾರೆ. ಆಮೇಲೆ ಅವರಲ್ಲಿ ಆ ತಾರತಮ್ಯತೆ ನಮ್ಗೆ ಇವತ್ತರೆಗೂ ಕಂಡು ಬಂದಿಲ್ಲ. ಆಮೇಲೆ ಇವನ್ ನಿಮ್ಮ ಮೀಡಿಯಾದವ್ರನ್ನಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹಳೆ ನಿರ್ದೇಶಕರಾಗಿರ್ಬೋದು, ಹಳೆ ನಿರ್ಮಾಪಕರಾಗಿರ್ಬೋದು, ಆಮೇಲೆ ಎಲ್ಲರನ್ನೂ ಅವರು ಅದೇ ಥರನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಆಮೇಲೆ ಆದಷ್ಟು ನಮ್ಗಳಿಗೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂದು ಅವಕಾಶಗಳನ್ನ ಕೊಡ್ತಾ ಬಂದಿದ್ದಾರೆ. ಅದು ಗ್ರೇಟ್. ಸರ್, ಜೊತೆಗೆ ನೀವು ಗಜಕೇಸರಿನಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಗಜಕೇಸರಿ ಸಿನಿಮಾ ಮಾಡಿದ್ದೇ ನಮ್ಮ ಕನ್ನಡ ಚಿತ್ರರಂಗದ ಒಂದು ಸ್ಟ್ಯಾಮಿನಾ ಏನಿದೆ, ನಾವು ಕೂಡ ಈ ಥರದ್ದು ಸಿನಿಮಾ ಮಾಡಬಲ್ಲೆವು ಅಂತ ತೋರಿಸೋದಕ್ಕೆ ಮಾಡಿದ್ದು ಅಂತ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿರೋ ಅಂಥದ್ದು. ಸೊ ಅವರ ಒಂದು ಛಲ, ಹಠ ಮತ್ತು ಅವರು ಏನು ಇವತ್ತು ಅಂದ್ಕೊಂಡಿದ್ದಾರೆ ಅದನ್ನು ರೀಚ್ ಮಾಡೋದಕ್ಕೆ ಅವ್ರು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ, ಮತ್ತು ಅವ್ರು ಆಡಿದ ಮಾತನ್ನು ಅವರು ಮಾಡಿ ತೋರಿಸ್ತಿದ್ದಾರೆ. ಸೊ ಅದನ್ನು ಇವತ್ತು ತುಂಬ ಜನ ಮಾತಾಡ್ತಿದ್ದಾರೆ. ಎಲ್ಲರೂ ಯಾರ ಬಾಯಲ್ಲಿ ನೋಡಿದ್ರು ಈ ಒಂದೇ ಮಾತು, ನಾವು ಎಷ್ಟು ಥರ ಆಗಬೇಕು ಅಂತ ಹೇಳ್ಬಿಟ್ಟು. ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಅದೊಂದು ಮಾತು ಈಗ ಎಲ್ಲ ಕಡೆ ಕೇಳಿ ಬರ್ತಿರೋ ಅಂಥದ್ದು. ಸೊ ನಾನು ಯಾಕೆ ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂತಂದರೆ, ಗಜಕೇಸರಿ ಟೈಮಲ್ಲಿ ನೀವೇನಾದರೂ ಆ ಥರ ಅವರು ಹೇಳಿದ್ದನ್ನು ಕೇಳ್ಪಟ್ಟಿದ್ದೀರಾ? ಅಂದರೆ ನಾವು ಇನ್ನೂ ಮುಂದೆ ಹೋಗಬೇಕು, ಇನ್ನೂ ಅಚೀವ್ ಮಾಡಬೇಕು, ಹೊಡಿತೀನಿ ಹಾಲಿವುಡ್ನ ಅನ್ನೋದು, ಆ ಥರದ ಮಾತುಗಳನ್ನ ಕೇಳ್ಪಟ್ಟಿದ್ದೀರಾ ಸರ್? ಬಿಕಾಸ್ ಅವ್ರ ಹಿಂದೆ ನೋಡಿದವ್ರು ಎಲ್ಲರೂ ಒಂದೇ ಹೇಳೋದು, ನನಗೆ ಈ ಮಾತು ಯಶ್ ಅವರು ಅವತ್ತೇ ಹೇಳಿದರು ಅಂತ ಹೇಳ್ಬಿಟ್ಟು. ಇಲ್ಲ, ಯಶ್ ಅವರು ಹೆಂಗೆ ಅಂತೇಳಿದ್ರೆ ವೆರಿ ಬಿಗಿನಿಂಗ್ ಡೇಸಲ್ಲೇ ನಾವು ನೋಡ್ತಾ ಇದ್ವಲ್ಲ, ಅವರಿಗೆ ಹಸಿವು ತುಂಬ ಇತ್ತು. ಹಸಿವು ತುಂಬ ಅಂದರೆ ಹೆಂಗೆ ಅಂದರೆ, ನಾನೊಬ್ಬ ದೊಡ್ಡ ಹೀರೋ ಆಗಬೇಕು ಅನ್ನೋ ಒಂದು ಇದಿತ್ತಲ್ಲ ಅವ್ರಿಗೆ, ಆ ಚಾಲೆಂಜ್ ಅನ್ನೋದಿತ್ತಲ್ಲ, ಆ ಗೂಗ್ಲಿ ಟೈಮಲ್ಲಿ ನಾವು ನೋಡ್ತಾ ಇದ್ವಿ. ಅದು ಅವರು ಆ ಟೈಮ್ನಲ್ಲಿ ಅವರು ಪ್ರತಿಯೊಂದಕ್ಕೂ ಒಂದು ಡ್ಯಾನ್ಸ್ ಮಾಡೋ ಸ್ಟೈಲ್ ಆಗಲಿ, ಅವರ ಪರ್ಫಾರ್ಮೆನ್ಸ್ ಆಗಲಿ, ಆಮೇಲೆ ಅವರು ಆ್ಯಕ್ಚುಲಿ ನಾನು ಫಸ್ಟ್ ಅವ್ರನ್ನ JP ಪಾರ್ಕಲ್ಲಿ, ಜಯಪ್ರಕಾಶ್ ನಾರಾಯಣರಾವ್ ಪಾರ್ಕಲ್ಲಿ ಗೂಗ್ಲಿ ಸಾಂಗ್ ನಡೀತಾ ಇತ್ತು. ಮುರಳಿ ಮಾಸ್ಟರ್ ಜೊತೆ ಹೋಗಿದ್ದೆ. ಅವು ಹೋದಾಗ ನೋಡ್ತಾ ಇದ್ದಂಗೆ ನಾನು ನೋಡಿದೆ, ಏನು ಫ್ಲೆಕ್ಸಿಬಲ್ ಸ್ಟೆಪ್ಸ್ ಮಾಡ್ತಾಯಿದ್ರು, ಸ್ಟ್ರೋಕ್ಸ್ ಅಂತೇಳಿದ್ರೆ ಅದರಲ್ಲಿ ನೋಡಿದ್ರೆ ಆ ಸಾಂಗ್ ಅದು ಸಖತ್ತಾಯ್ತು, ಅದು ಒಳ್ಳೆ ಹಿಟ್ ಸಾಂಗ್ ಅದು.
ಮಾಡ್ಬೇಕಾದ್ರೆ ನಾನು ನಿಂತ್ಕೊಂಡು ನೋಡ್ತಾರೆ. ಆಮೇಲೆ ಅವರೇ ಹೇಳಿ ಕಳಿಸಿದ್ರು, ಇಲ್ಲ ಮೋಹನ್ ಬಿಗರೆ ಸರ್ ಒಂದು ಸೆಟ್ ಹಾಕ್ಸ್ಬೇಕು, ಕರ್ಕೊಂಬನ್ನಿ ಅಂತ ಮುರಳಿಗೆ ಹೇಳಿ ಕಳಿಸಿದ್ರು. ಹೋಗಿದ್ದೆ. ನಾನು ಬಂದಿದ್ದ ತಕ್ಷಣ ಹ್ಯಾಂಡ್ ಹೊಡೆದು ಹೇಳಿದೆ, ಏನು ಸರ್ ಫ್ಲೆಕ್ಸಿಬಲ್ ಹಿಂಗಿದೆ ಡ್ಯಾನ್ಸ್. ಆ್ಯಕ್ಚುಲಿ ನನಗೂ ಸ್ವಲ್ಪ ಕೊರಿಯೋಗ್ರಫಿ ಬಗ್ಗೆ ಎಲ್ಲ ಗೊತ್ತಿತ್ತು. ಹೇಳಿದೆ, ಇಷ್ಟೊಂದು ಫ್ಲೆಕ್ಸಿಬಿಲಿಟಿ, ನಿಜವಾಗ್ಲೂ ನಮ್ಮ ಮೋಹನ್ ಸರ್, ನಿಜವಾಗ್ಲೂ ಸರ್. ಆಮೇಲೆ ಇಲ್ಲ ನೀವು ಸುಮ್ಮನೆ ಹೇಳ್ತಾರೆ, ಇಲ್ಲ ಸರ್ ರಿಯಲಿ ಹೇಳ್ತೀನಿ, ಆ ಬಾಡಿ ವೇವು, ತಂಬ್ ವೇವ್ ಅದನ್ನೆಲ್ಲ ಮಾಡ್ತಾಯಿದ್ರು. ರಿಯಲಿ ಸರ್ ಎಕ್ಸ್ಟ್ರಾರ್ಡ್ನರಿ ಇದೆ, ಹಂಗೆ ಹಿಂಗೆ ಅಂತ. ಆವಾಗಲೇ ಗೊತ್ತಾಗ್ತಾಯಿತ್ತು ಅವ್ರಿಗೆ ಏನು ಹಸು ಅಂತ. ಬಟ್ ಅಂದರೆ ಅದೆಲ್ಲ ಸಣ್ಣ ತಂದಿಂದ ಆಮೇಲೆ ಎಲ್ಲ ಆ ಸಿನಿಮಾಗಳಿಗೆ ನಾವು ಟ್ರಾವೆಲ್ ಆಗ್ತಾ ಬರ್ತಾ ಅವ್ರಿಗೆ ಹೆಂಗಾಗೋಯ್ತು ಅಂದರೆ ತುಂಬಾ ಇನ್ವಾಲ್ವ್ಮೆಂಟ್ ಆಯಿತು. ಅವರು ರಿಯಲಿ ಆ ಒಂದು ತಪಸ್ಸೇ ಇವತ್ತು ಇಷ್ಟು ಬೇಗ ಬರೋದಕ್ಕೆ ಕಾರಣ. ಬಟ್ ಎಷ್ಟೋ ಜನ ಈಗ ನೀವು ಹೇಳ್ದಂಗೆ ಅಂದ್ಕೊಂಡಿದ್ದಾರೆ ಯಶ್ ಥರ ಆಗಬೇಕು ಅಂತ. ಯಶು ಮುಂಚೆ ನಾನು ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ಕೊಂಡಿದ್ರು, ದೊಡ್ಡ ಹೀರೋ ಆಗಬೇಕು ಅಂದ್ಕೊಂಡಿದ್ರು. ಬಟ್ ಅವ್ರನ್ನ ಒಂದು ಮಾದರಿಯಾಗಿ ತಗೊಳ್ಳೋಷ್ಟು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಭಾಗ್ಯ ಇನ್ನೇನಿದೆ ಅಲ್ಲ.